ಕೃಷ್ಣ ಹೇಳ್ತಾನೆ, ಯಾರು ನನ್ನನ್ನೇ ಆಶ್ರಯ ಮಾಡಿದ್ದಾನೆ ಕರ್ಮ ಮಾಡುವಾಗ, ಇನ್ನೇನಿಲ್ಲ, ನಾಹಂಕರ್ತ ಹರಿಕರ್ತ, ಮಾಡುವ ಎಲ್ಲ ಕರ್ಮಗಳು ಸರ್ವೇಂದ್ರಿಯ ಪ್ರೇರಕನಾದ ಭಗವಂತನ ಪ್ರೇರಣೆಗೆ ಒಳಪಟ್ಟೀನಾಗಿ ನಾನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರಿಕೆ ಇದೆಯಲ್ಲ. ನೀವು ಕರ್ಮ ಮಾಡುವಾಗ ಭಗವಂತನ ನೆನಪು ಜಾಗೃತವಾಗಿರಬೇಕು. ಮಾಡಿದೆ ಅಂತ ಬರಬಾರ್ದು. ಯಾವುದು ಇಂಜನ್ಮದಾಶ್ರಯ, ಕರ್ಮ ಮಾಡುವಾಗ ಅದು ಮೂರು ಕರ್ಮಗಳು ಭಗವಂತನ ಅಧೀನವಾಗಿ ಮಾಡ್ತಾ ಇದ್ದೇನೆ, ನನ್ನಿಂದ ಎಲ್ಲ ಕರ್ಮಗಳನ್ನು ಆ ಭಗವಂತ ಮಾಡಿಸ್ತಾ ಇದ್ದಾನೆ, ಮಾಡುವವನು ನಾನಲ್ಲುವವ, ಆ ಭಗವಂತ ಅನ್ನುವ ಅರಿವಿದೆಯಲ್ಲ, ಅದೇ ಭಗವಂತನನ್ನ ಆಶ್ರಯ. ದೇವರನ್ನು ಆಶ್ರಯ ಮಾಡಿಕೊಂಡು ಕರ್ಮ ಮಾಡುವವ ಅಂದರೆ ಹಾಗೆ. ದೇವರಸ್ಸು ಅಂದರೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ತಿಳಿದಿರಬೇಕು, ಮತ್ತು ಅಹಂಕಾರ ಭಾವ ಬಿಟ್ಟಿರಬೇಕು. ಇನ್ನನ್ನು ಹೇಗೆ ತಿಳಿದುಕೊಳ್ತಾನೆ, ಅವನಿಗೆ ನನ್ನ ಜ್ಞಾನ ಹೇಗೆ ನಾನು ಕೊಡ್ತೇನೆ, ಆ ರೀತಿ ಕರ್ಮ ಮಾಡುವವನಿಗೆ ನನ್ನ ಅರಿವು ಹೇಗೆ ಬರುತ್ತೆ, ಅದನ್ನು ಮುಂದೆ ಜ್ಞಾನದ ಬಗ್ಗೆ ಹೇಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಜ್ಞಾನಂ ತೇ ಅಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತೆ. ಜ್ಞಾನ ವಿಜ್ಞಾನ ಎರಡನ್ನೂ ನಿನಗೆ ನಾನು ಹೇಳ್ತೇನೆ. ಯಜ್ಞಾತ್ವ ಯಾವುದನ್ನು ತಿಳಿಯೋಣದ್ರಿಂದ ತುಂಬ ಮಾಡಿ, ಇನ್ನು ತಿಳಿಲಿಕ್ಕೆ ಅಂತ ಏನೂ ಉಳಿದಿಲ್ಲ. ಏನನ್ನ ತಿಳಿದರೆ, ಎಲ್ಲ ತಿಳಿಯದಿದ್ದರೆ ಏನೂ ತಿಳಿದು ಪ್ರಯೋಜನವೇ ಇಲ್ಲವೋ, ಯಾವುದನ್ನು ತಿಳಿಯುವ ಮಾತ್ರದಿಂದ ತಿಳಿಯುವ ಮತ್ಯಾವುದು ಉಳಿಯೋದಿಲ್ವೋ ಅಂಥ ತಿಳುವಳಿಕೆಯನ್ನು ನಿನಗೆ ಕೊಡ್ತೇನೆ. ಇದರರ್ಥ ಇದಮುಕ್ತ್ವಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ನಮ್ಮ ಜನ್ಮ ಸಾರ್ಥಕ ಆಗಬೇಕು, ದೇವರು ಕೊಟ್ಟ ಈ ಮಾನವ ಜನ್ಮ ಸಾರ್ಥಕ ಆಗಬೇಕಂದ್ರೆ ಏತದ್ ಬುದ್ಧ್ವಾ. ಜೀವನದಲ್ಲಿ ನಾವು ಭಾರಿ ತಿಳುವಳಿಕೆ ಉಳ್ಳವರು ಅಂತ ನಾವು ಅಂದ್ಕೊಂಡಿದ್ದೇವೆ, ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ನಾವು ಅಂದ್ಕೊಂಡಿದ್ದೇವೆ. ಆದರೆ ತಿಳಿಬೇಕಾದ್ದನ್ನೇ ತಿಳಿದಿಲ್ಲ ಅನ್ನೋದು ನಮಗೆ ತಿಳುವಳಿಕೆ ಅಂತ ತಿಳ್ಕೊಂಡಿದ್ದೆ. ಕೃಷ್ಣ ಹೇಳ್ತಾನೆ, ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗತ್ತೋ, ಯಾವುದನ್ನು ತಿಳಿಯದೆ ಅದು ತಿಳಿಯಬೇಕಾದ್ದು ಇನ್ಯಾವುದು ಉಳಿಯೋದೇ ಇಲ್ವೋ ಅಂಥದ್ದನ್ನು ನಿನಗೆ ಹೇಳ್ತೇನೆ. ಅದು ಎರಡು, ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ ಅಂತ ಎರಡು. ಜ್ಞಾನದಲ್ಲಿ ಎರಡು ಪರಿಚಯ ಇದೆಯಲ್ಲ, ದೇವರಿದ್ದಾನೆ, ಸರ್ವಶಕ್ತ ಇದ್ದಾನೆ, ಈ ಜಗತ್ತು ಅವನ ಅಧೀನ, ಅವನ ಅನುಗ್ರಹ ಇಲ್ಲದೆ ಅವನು ಯಾರಿಗೂ ಕಾಣುವವ ಅಲ್ಲ. ಸಾಮಾನ್ಯಾಕಾರವಾದ ಒಂದು ಜ್ಞಾನ ಇದು ಒಂದು. ಇನ್ನು ಭಗವಂತನ ಬಗ್ಗೆ ವಿಶೇಷವಾದ ಜ್ಞಾನ, ಎರಡನ್ನು ತಿಳಿಬೇಕು. ಮುಂದೆ ಹೇಳ್ತಾನೆ ಜ್ಞಾನ ಯಾವ್ಯಾವುದು, ವಿಶೇಷ ಏನು, ಜ್ಞಾನ ಏನು, ಇದರ ಆಕಾರ ಏನು, ಮುಂದೆ ಭಗವಂತ ಚೆನ್ನಾಗಿ ತಿಳ್ಕೊಳ್ಬೇಕು. ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ. ಕೃಷ್ಣ ಮತ್ತೆ ಹೇಳ್ತಾನೆ, ಈ ಜ್ಞಾನದ ಬಗ್ಗೆ ಇದರ ಸಿದ್ಧಿಯನ್ನು ಪಡಿಬೇಕು ಅಂತ ಅಂದ್ಕೊಳ್ಳೋದೇ ರೇರ್ ಅಂತ, ತುಂಬ ಅಪರೂಪ. ಯಾರಿಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸೋದೇ ಇಲ್ಲ ರೀ.